ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ವಿ ಇನ್ ಕರುನಾಡು. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಮ್ಮ ಚನ್ನಪಟ್ಟಣ ಕೆಂಗಲ್ ಹತ್ರಕ್ಕೆ ಮತ್ತೆ ಮರಳಿ ಬಂದಿದ್ದಾವೆ ನಮ್ಮ ಆನೆಗಳು. ಆನೆ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ 2024 ಡಿಸೆಂಬರಲ್ಲಿ ಬಂದಿತ್ತು, ಮತ್ತು ಈಗ 2026 ಫೆಬ್ರವರಿಲಿ ಬಂದಿದೆ. ಟೋಟಲ್ ಈಗ ನಮ್ಮ ದುಬಾರೆಯಿಂದ 5 ಆನೆ, ಆರಂಗಿಯಿಂದ 1 ಆನೆ. ದುಬಾರೆಯಿಂದ ನಮ್ಮ ಕುಮ್ಕಿ ಆನೆಗಳಾದಂತಹ ನಮ್ಮ ಡಾಲಿ ಧನಂಜಯ ಮತ್ತು ಹರ್ಷ, ಸುಗ್ರೀವ ಮತ್ತು ಅಯ್ಯಪ್ಪ ಹೊಸ್ದಾಗಿ ಸೇರ್ಪಡೆ ಆಗಿದ್ದಾನೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಆರಂಗಿಯಿಂದ ರಫ್ ಆ್ಯಂಡ್ ಟಫ್ ಲುಕ್ ಇರುವಂಥ ನಮ್ಮ ಈಶ್ವರ ಆನೆ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ನೋಡೋಣ ಬನ್ನಿ ಇವತ್ತು ಯಾವ ಥರ ಇರುತ್ತೆ ಕ್ಯಾಪ್ಚರ್ ಅಂತ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಆನೆ ಕ್ಯಾಪ್ಚರ್ಗೆ ಅಂತ ಬಂದಿದ್ದು, ಬಟ್ ಆನೆ ಸೈಟ್ ಆಗಿಲ್ಲ, ಕ್ಯಾಪ್ಚರ್ಗೆ ಸಿಕ್ಕಿಲ್ಲ ಆನೆ. ಸೊ ಎಲ್ಲ ತಿರ್ಗಾ ಮರಳಿ ಸ್ಟೇ ಆಗಿದ್ದಂಥ ಜಾಗಕ್ಕೆ ತೆರಳ್ತಾ ಇದ್ದಾವೆ. ಸೊ ಈಗ ಬೇರೆ ಮಿಕ್ಕಿದ ಲಾರಿಗಳೆಲ್ಲ ಕೂಡ ಹೊರಟು ನಮ್ಮ ಹರ್ಷಾನೆ ಕೂಡ ಈಗ ಹೊರಡ್ತಾ ಇದ್ದಾನೆ. ಇನ್ನು ನಡೀರಿ, ಅಲ್ಲೇ ಸಿಗೋಣ. ಇನ್ನು ಈಗ ನಮ್ಮ ಲಾರಿ ಎತ್ಕೊಂಡು ಪ್ರತಿಯೊಂದು ಆನೆಗಳು ಕಾಡ್ದಾರಿಲಿ ಹೋಗಿದ್ದಾವೆ. ನಾವು ಕೂಡ ಈಗ ಅದ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಚನ್ನಪಟ್ಟಣ ಸಿಗ್ನಲಿಂದ ರೈಟ್ ಎತ್ಕೊಂಡು ಬಿ ವಿ ಹಳ್ಳಿ ಅಂತ ಒಂದು ಊರಿದೆ, ಆ ಊರೊಳಗಡೆ ಹಿಡಿಯೋಕ್ಕೆ ಬಂದಿದ್ದು. ಬಟ್ ಇವತ್ತೇನೋ ಟ್ರ್ಯಾಕ್ ಆಗಿತ್ತು, ಬಟ್ ಸಿಕ್ಕಿಲ್ಲ ಆನೆ. ನೋಡಿ ಸಿಕ್ತು ಕೂಡ ಲಾರಿ. ವರ್ಷಾನೆ ಹಿಂದೆ ಫಾಲೋ ಆಗ್ತಾ ಇದ್ದೀವಿ. ಈಗ ಮುಂದೆ ಇನ್ನು ದಾರಿಗಳು ಹೋಗ್ತಾ ಇದ್ದಾವೆ. ಮುಂದೆ ಚೀಪು ನೋಡಿ, ಕಾಡ್ದಾರಿಲೆಲ್ಲ ನಮ್ಮ ಆನೆಗಳು ನೋಡ್ಕೊಂಬಂದು ಕ್ಯಾಪ್ಚರ್ ಮಾಡ್ತವೆ. ಎಷ್ಟು ಶ್ರಮಜೀವಿಗಳು ಅಂದರೆ ನಮ್ಮ ಆನೆಗಳು. ಅಲ್ಲಿಂದ ನಡ್ಕೊಂಡು ಬಂದಿರಬೇಕು ಬೆಳಗ್ಗೆ ಆನೆಗಳನ್ನೆಲ್ಲ ಹುಡಿಕೊಂಡು. ಈಗ ಲಾರಿ ಎತ್ತಿಸ್ಕೊಂಡು ತಿರ್ಗಾ ರಿಟರ್ನ್ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಲಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ರಂಟಿಂದ ನೋಡಬೇಕು, ಸಾಕಾದಾಗ ಕಾಣಿಸ್ತದೆ. ಅಲ್ಲಿ ಬೋನ್ ಕ್ಯಾಪ್ಚರ್ ಆಗೋದು, ಅದು ಕ್ಯಾಪ್ಚರ್ ಅದ್ರಲ್ಲಿ ಹಿಡಿಯೋದು, ಹಿಡ್ಕೊಂಡು ಹೋಗೋದು. ಹಾಂ, ಯಾವುದೋ ಹೊಸ ತಂದವ್ರೆ ನೀಲಿ, ಅದು ಚಿಕ್ಕಮಗಳೂರಲ್ಲೊಂದು ಕ್ಯಾಪ್ಚರ್ ನಡೀತಾ ಇದೆ, ಅದು ಅಲ್ಲೋಗಿರ್ಬೇಕು. ನೋಡಿ ಆನೆಗಳು ನೋಡೋದಕ್ಕೆ ಹಳ್ಳಿಲಿ ಜನಗಳೆಲ್ಲ ಯಾವ ಥರ ಕಾಯ್ಕೊಂಡು ನಿಂತಿದ್ದಾರೆ. ಸೊ ಈಗ ಪ್ರತಿಯೊಂದು ಆನೆಗಳು ಕೂಡ ಸ್ಟೇ ಆಗಿದಂಥ ಜಾಗಕ್ಕೆ ಬಂದಿದ್ದಾವೆ. ಆನೆಗಳು ಕೂಡ ಇಲ್ಲೇ ಇಳಿತಾ ಇದ್ದಾವೆ. ನೋಡ್ತಾ ಇರ್ಬೋದು, ಈಗ ನಮ್ಮ ಧನಂಜಯ ಕೂಡ ಇಳಿತಾ ಇದ್ದಾನೆ. ನಮ್ಮ ಅಯ್ಯಪ್ಪನೇ ಕೂಡ ಬರ್ತಾ ಇದ್ದಾನೆ ಇಳಿದು. ಶಂಕರಣ
ಶಂಕರಣ್ಣ ಫೈನಲಿ ಈಗ ನಮ್ಮ ಈಶ್ವರನೇ ಕೂಡ ಹೇಳ್ತಾ ಇದ್ದಾನೆ. ಈಗ ಆರಂಗಿಗೆ ಹೋದಾಗ ನೋಡಿದ್ದು ಹೌದಾ? ಸೊ ಈಗ ನಮ್ಮ ಸುಗ್ರೀವಾನೆ ಕೂಡ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಎಲ್ಲ ಫುಲ್ಲು ರೆಸ್ಟು, ಟಯರ್ಡಾಗಿ ಆ ಉರಿ ಬಿಸಿಲಲ್ಲಿ ಒಡ್ಡಾಡಿ ಪ್ರತಿಯೊಬ್ಬರು ಫುಲ್ಲು ಟಯರ್ಡಾಗಿದ್ದಾರೆ. ನಮ್ಮ ಆನೆಗಳು ಕೂಡ ಫುಲ್ಲು ಟಯರ್ಡಾಗಿ ಫುಲ್ಲು ರೆಸ್ಟ್ ಮಾಡ್ತಾಯಿದ್ದಾವೆ. ಈಗ ಸುಗ್ರೀವ ಜನರುಗಳು ಬರ್ತಾವ್ರೆ ಅಂತಲೇ ಮಕ ಹತ್ತಕ್ಕೆ ತಿರ್ಕೊಂಡು ತಿರುಗಿಸ್ಕೊಂಡು ನಿಂತ್ಕೊಬಿಟ್ಟು ಸುಮ್ಮನೆ.
ಮುಂದಕ್ಕೆ ಹೋಗ್ಬಿಡಿ, ಮುಂದಕ್ಕೆ ಬನ್ನಿ. ಇನ್ನು ನಮ್ಮ ರಗಡ್ ಲುಕ್ಕಲ್ಲಿರುವಂಥ ನಮ್ಮ ಈಶ್ವರ ಆನೆ ಕೂಡ ಫುಲ್ಲು ರೆಸ್ಟ್ ಮಾಡ್ತಾ ಇದ್ದಾನೆ. ಹಲೋ ಹೇಳಪ್ಪ, ಇದಕ್ಕೆ ಹೆಂಗಲ್ಲೋ ಆನೆ ಆನೆ ನೋಡ್ತಾ ಇದ್ದೀನಿ. ನೋಡಿದ್ರೇ ಒಂಥರ ಮಜಾ. ನಾನು ಶಿವಪ್ಪ ಮತ್ತು ಹೊಟ್ಲದ ಹಂತಕ್ಕೂ ಅವನಿರೋ ಆಕಾರಕ್ಕೂ ಹಾಂ 5 ಅವೆ ಅಲ್ಲಿ ನೋಡೋಕೆ ಬಂದಿದ್ದೀವಿ. ಬನ್ನಿ ಮುಂದಕ್ಕೆ ಹೋಗೋಣ. ನಮ್ಮ ಕಂಜನ್ ಕೂಡ ಇಲ್ಲೇ ಇದ್ದಾನೆ. ಫುಲ್ಲು ಕತ್ಲೆ ಬೇರೆ ಆಗಿರೋ ಕಾರಣ ಜನ ಎಲ್ಲ ಕೂಡ ಈಗ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಕಡೆದಾಗ ಬಂದರೆ ನಮ್ಮ ದುಬ್ಬಾರಿಯ ಯುವಕ ಯುವರಾಜ ಅಂತಲೇ ಹೇಳ್ಬೋದು, ನಮ್ಮ ಅಯ್ಯಪ್ಪ. ಅವನು ಕೂಡ ಬಂದಿದ್ದಾನೆ. ನಮ್ಮ ಅಯ್ಯಪ್ಪ ಕೂಡ ಇತ್ತೀಚೆಗೆ ತುಂಬ ಚುರುಕಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಇದು ಸುಮಾರು ಈಗ ಆಲ್ರೆಡಿ 3ನೇ ಬಾರಿ ಬಂದಿರುವಂಥದ್ದು, ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇರೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನಮ್ಮ ಇವತ್ತು ಕ್ಯಾಪ್ಚರ್ ಮಾಡೋಕ್ಕೆ ಹೊರಟಾಗ ಸುಮಾರು ಒಂದು 10 ಆನೆಗಳೇ ಇತ್ತು ಗುಂಪು. ಆ ಆನೆಗಳಲ್ಲಿ ಮೇನ್ ನಾವು ಯಾವ್ದು ಕ್ಯಾಪ್ಚರ್ ಮಾಡಬೇಕಾಗಿತ್ತು, ಆ ಆನೆ ಬದಲು ಬೇರೆ ಆನೆಗೆ ಇಂಜೆಕ್ಷನ್ ಡಾಟಾಯಿತು. ಬಟ್ ಅದಕ್ಕೆ ಆ ಆನೆ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಆನೆಗೆ ರಿವರ್ಸ್ ಇಂಜೆಕ್ಷನ್ ಮಾಡಿ ತಿರ್ಗಾ ರಿಲೀಸ್ ಮಾಡಿದ್ರು. ಸೊ ಇವಾಗೆಲ್ಲ ಕ್ಯಾಪ್ಚರ್ನೆಲ್ಲ ಮುಗಿಸಿ ಬಂದು ಆನೆಗಳು ಕೂಡ ಫುಲ್ಲು ಟಯರ್ಡ್ ಆಗಿದೆ. ಈ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಕ್ಯಾಪ್ಚರ್ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಮತ್ತು ಇನ್ನೊಂದೇನು ಅಂದರೆ ತಿರ್ಗಾ ನಾಳೆ ಬೆಳಗ್ಗೆ ಕೂಡ ಕ್ಯಾಪ್ಚರ್ಗೆ ಹೊರಡ್ತವೆ. ನೋಡೋಣ ನಾಳೆ ವಿಡಿಯೋ ಯಾವ ರೀತಿ ಇರುತ್ತೆ, ಯಾವನೇ ಕ್ಯಾಪ್ಚರ್ ಆಗುತ್ತೆ ಅಂತ ನೋಡೋಣ. ಮಕ್ನ ಆನೆ ಆಗುತ್ತಾ ಅಥವಾ ಟಸ್ಕರ್ ಆಗುತ್ತಾ. ಮತ್ತು ಈ ಬಾರಿ ಕೂಡ 2 ಆನೆಗಳನ್ನ ಕ್ಯಾಪ್ಚರ್ ಮಾಡೋ ಸಾಧ್ಯತೆ ಇದೆ. ಸೊ ನೋಡೋಣ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್. ಯಾರು ನೋಡ್ತಾ ಇದ್ದೀರಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.